ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾನ್ಯ ಕೀಟದ ರಾಷ್ಟ್ರಕೂಟರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ವಿಡಿಯೋ ಶುರು ಮಾಡೋಣ. ಕ್ರಿಸ್ತಶಕ 753ರಿಂದ 973 ಅಧ್ಯಾಯವು ಕರ್ನಾಟಕ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಮತ್ತು ಗಲಿಬಿಲಿ ರಹಿತ ಭವ್ಯ ಯುಗವಾಗಿದೆ. ಇವರ ಕಾಲದಲ್ಲಿ ಕರ್ನಾಟಕದ ಕೀರ್ತಿಯು ನರ್ಮದಾ ನದಿಯಿಂದ ಕನ್ಯಾಕುಮಾರಿಯವರೆಗೆ ಮಾತ್ರವಲ್ಲದೆ ಉತ್ತರ ಭಾರತದ ಹಿಮಾಲಯದ ಅಡಿವಾರದವರೆಗೂ ಪಸರಿಸಿತ್ತು. ಪ್ರಸಿದ್ಧ ಅರಬ್ ಪ್ರವಾಸಿ ಸುಲೈಮಾನ್ ತನ್ನ ಬರವಣಿಗೆಯಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ವಿಶ್ವದ 4 ಮಹಾನ್ ಸಾಮ್ರಾಜ್ಯಗಳಲ್ಲಿ ರೋಮ್, ಚೀನಾ ಮತ್ತು ಅಬ್ಬಾಸಿದ್ ಸಾಮ್ರಾಜ್ಯ ಸಾಲಿನಲ್ಲಿ ಎಂದು ವರ್ಣಿಸಿದ್ದಾನೆ. ಸೊ ಸ್ನೇಹಿತರೆ, ಈಗ ನೀವು ಈ ಒಂದು ಪಿಕ್ಚರ್ ನೋಡ್ಬೋದು. ಸೊ ನೋಡ್ಕೊಳ್ತಾ ಬನ್ನಿ. ಈ ಒಂದು ಪಿಕ್ಚರ್ ನೋಡಿದ್ರಲ್ಲ, ಇದು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಕೃಷ್ಣ 1 ನಿರ್ಮಿಸಿದ ಏಕಶಿಲಾ ರತ್ನ ಇದಾಗಿತ್ತು. ಓಕೆ, ಇದು ಎಲ್ಲೋರ. ಈಗ ಈ ಒಂದು ರಾಜವಂಶದ ಉದಯ ಮತ್ತು ಹಿನ್ನೆಲೆ ಯಾವ ರೀತಿ ಇತ್ತು? ಸೊ ಇದರ ಸ್ಥಾಪಕ ದಂತಿದುರ್ಗ, ಕ್ರಿಸ್ತಶಕ 753. ಆರಂಭಿಕ ರಾಜಧಾನಿ ಮಯೂರಕಂಡಿ ಅಂದರೆ ಬೀದರ್ ಬಳಿ ಇತ್ತು. ಸೊ ನಂತರ ಮಾನ್ಯಕೇಟ, ಇಂದಿನ ಕಲಬುರಗಿ ಜಿಲ್ಲೆಯ ಮಳಖೇಡ ಅಂತ. ಸೊ ರಾಜ ಲಾಂಛನ ಗರುಡ. ಸ್ಥಾಪನೆಯ ಇತಿಹಾಸ. ಬಾದಾಮಿ ಚಾಲುಕ್ಯರ ಬಳಿ ಸಾಮಂತನಾಗಿದ್ದ ದಂತಿದುರ್ಗನು ಕೊನೆಯ ಚಾಲುಕ್ಯ ದೊರೆ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ಸ್ವತಂತ್ರ ರಾಷ್ಟ್ರಕೂಟ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕ್ತಾರೆ. ಇವನು ಉಜ್ಜಯಿನಿಯಲ್ಲಿ ಹಿರಣ್ಯಗರ್ಭ ಎಂಬ ಮಹಾಯಜ್ಞವನ್ನು ನಡೆಸಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು. ಸೊ ಇವರ ಪ್ರಮುಖ ರಾಜರುಗಳು ನೋಡೋಣ. ಕೃಷ್ಣ 1, ಕ್ರಿಸ್ತಶಕ 756ರಿಂದ 774. ದಂತಿದುರ್ಗನ ಚಿಕ್ಕಪ್ಪನಾದ ಕೃಷ್ಣ 1 ಚಾಲುಕ್ಯರ ಶೇಷ ಅಧಿಕಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದನು. ಮಹಾರಾಷ್ಟ್ರದ ಎಲ್ಲೋರದಲ್ಲಿ ವಿಶ್ವಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ಕೇವಲ ಒಂದೇ ಬಂಡೆಯನ್ನು ಮೇಲಿಂದ ಕೆಳಕ್ಕೆ ಕೊರೆದು ರಾಕ್ ಕಟ್ ಅಂತ ಕರೆದರೆ ನಿರ್ಮಿಸಿದ ಕೀರ್ತಿ ಇವನಿಗೆ ಸಲ್ಲುತ್ತದೆ. ಧ್ರುವ ಮತ್ತು 3ನೇ ಗೋವಿಂದ. ಸೊ ಧ್ರುವ ಕ್ರಿಸ್ತಶಕ 780ರಿಂದ 793. ಉತ್ತರ ಭಾರತದ ಕನೌಜ್ ನಗರದ ಮೇಲಿನ ಅಧಿಕಾರಕ್ಕಾಗಿ ನಡೆದ ತ್ರಿಪಕ್ಷೀಯ ಸಂಘರ್ಷದಲ್ಲಿ ಭಾಗವಹಿಸಿ ಪ್ರತಿಯಾರರು ಮತ್ತು ಪಾಲರನ್ನು ಸೋಲಿಸಿ ರಾಷ್ಟ್ರಕೂಟರ ಧ್ವಜವನ್ನು ಗಂಗಾ ಯಮುನಾ ತೀರದಲ್ಲಿ ಹಾರಿಸಿದನು. 3ನೇ ಗೋವಿಂದ, ಕ್ರಿಸ್ತಶಕ 793ರಿಂದ 814. ರಾಷ್ಟ್ರಕೂಟರ ಅತ್ಯಂತ ಪರಾಕ್ರಮಿ ಸೇನಾಧಿಪತಿ. ಇವನು ಉತ್ತರದಲ್ಲಿ ಹಿಮಾಲಯದ ಪಾದದವರೆಗೂ, ದಕ್ಷಿಣದಲ್ಲಿ ಪಲ್ಲವ ಮತ್ತು ಚೋಳರವರೆಗೂ ದಿಗ್ವಿಜಯವನ್ನು ಸಾಧಿಸಿ ಇಡೀ ಭಾರತದಲ್ಲಿ ರಾಷ್ಟ್ರಕೂಟರ ಹೆಜ್ಜೆಯ ಗುರುತನ್ನು ಮೂಡಿಸ್ತಾನೆ. ಸೊ ಅಮೋಘ ವರ್ಷ ನೃಪತುಂಗ, ಕ್ರಿಸ್ತಶಕ 814ರಿಂದ 878. ಮಹಾನ್ ಶಾಂತಿಪ್ರಿಯ ಅರಸ. ಅಮೋಘ ವರ್ಷನು 3ನೇ ಗೋವಿಂದನ ಮಗನಾಗಿದ್ದು ಸುಮಾರು 64 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆಯನ್ನು ನಡೆಸ್ತಾರೆ. ಇವನು ಯುದ್ಧಗಳಿಗಿಂತ ಕಲೆ, ಸಾಹಿತ್ಯ ಮತ್ತು ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಮಾನ್ಯಕೇಟ ನಗರ ನಿರ್ಮಾಣ. ನೃಪತುಂಗನು ಮಾನ್ಯಕೇಟವನ್ನೇ ಮಳಖೇಡ ತನ್ನ ಸುಂದರ ರಾಜಧಾನಿಯಾಗಿ ನಿರ್ಮಿಸಿದನು. ಸಾಹಿತ್ಯಿಕ ಕೊಡುಗೆ. ಕನ್ನಡದ ಲಭ್ಯವಿರುವ ಮೊದಲ ಸಾಹಿತ್ಯ ಗ್ರಂಥ ಕವಿರಾಜ ಮಾರ್ಗ ರಚನೆಯಾಗಿದ್ದು ಇವನ ಕಾಲದಲ್ಲಿಯೇ. ಇವನ ಕರ್ತೃ ಶ್ರೀವಿಜಯ ಅಥವಾ ನೃಪತುಂಗ. ನೃಪತುಂಗನು ಸ್ವತಃ ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಮಾಲ ಎಂಬ ಗ್ರಂಥವನ್ನು ಬರೆದನು. ಪ್ರಜಾಸೇವೆ. ಒಮ್ಮೆ ರಾಜ್ಯದಲ್ಲಿ ಬರಗಾಲ ಬಂದಾಗ ಪ್ರಜೆಗಳ ರಕ್ಷಣೆಗಾಗಿ ತನ್ನ ಕೈ ಬೆರಳನ್ನೇ ಮಹಾಲಕ್ಷ್ಮಿಗೆ ಅರ್ಪಿಸಲೆಂದು ಶಾಸನಗಳು ತಿಳಿಸುತ್ತವೆ. ಕನ್ನಡ ನಾಡಿನ ಗಡಿ. ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಗಡಿಯನ್ನು ಕಾವರಿಯಿಂದಂ ಗೋದಾವರಿ ವರಮಿರ್ಪ ನಾಡಲ್ದ ಕನ್ನಡದೋಳ್ ಎಂದು ವರ್ಣಿಸಲಾಗಿದೆ. ಇದನ್ನ ನೆನಪಿಟ್ಕೊಳ್ಳಿ. ಕೊನೆಯ ಪರಾಕ್ರಮಿ 3ನೇ ಕೃಷ್ಣ, ಕ್ರಿಸ್ತಶಕ 939ರಿಂದ 967. ರಾಷ್ಟ್ರಕೂಟರ ಕೊನೆಯ ಶ್ರೇಷ್ಠ ದೊರೆ. ಕ್ರಿಸ್ತಶಕ 949ರಲ್ಲಿ ನಡೆದ ತಕ್ಕೋಲಂ ಯುದ್ಧದಲ್ಲಿ ತಮಿಳುನಾಡಿನ ಚೋಳರನ್ನು ಭೀಕರವಾಗಿ ಸೋಲಿಸಿ ತಂಜಾವೂರು ಮತ್ತು ಕಾಂಚಿಯನ್ನು ವಶಪಡಿಸಿಕೊಂಡು ತಂಜೈಕೊಂಡ ಎಂಬ ಬಿರುದನ್ನು ಧರಿಸಿದನು. ರಾಮೇಶ್ವರದಲ್ಲಿ ವಿಜಯಸ್ತಂಭ ಮತ್ತು
ಗಂಡ ಮಾರ್ತಾಂಡಾದಿತ್ಯ ದೇವಾಲಯವನ್ನು ನಿರ್ಮಿಸಿದನು. ಮಹಾಕವಿ ರಂದನಿಗೆ ಆರಂಭಿಕ ಆಶ್ರಯವನ್ನು ನೀಡಿದ್ದನು. ಸೊ ಇವರ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕೊಡುಗೆಗಳು. ಸೊ ಸಾಹಿತ್ಯದ ಸ್ವರ್ಣಯುಗ. ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ಸಿಕ್ಕಿತು. ಆದಿಕವಿ ಪಂಪ. ತ್ರಿರತ್ನ ಕವಿಗಳಲ್ಲಿ ಮೊದಲನೆಯದಾದ ಪಂಪನು ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಮತ್ತು ಆದಿಪುರಾಣವನ್ನು ರಚಿಸಿದ್ದನು. ಪಂಪನು 3ನೇ ಹರಿಕೇಸರಿಯ ಆಸ್ಥಾನ ಕವಿಯಾಗಿದ್ದನು. ಸೊ ಪೊನ್ನ ಶಾಂತಿ ಪುರಾಣ ಮತ್ತು ಭುವನೈಕ ರಾಮಾಭ್ಯುದಯ ಬರೆದು ಕವಿ ಚಕ್ರವರ್ತಿ ಬಿರುದನ್ನು ಪಡಿತಾನೆ. ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಎಂಬ ಗಣಿತ ಗ್ರಂಥವನ್ನು ಬರೆದನು. ಜಿನಸೇನಾಚಾರ್ಯ ಆದಿಪುರಾಣ ಮತ್ತು ಪಾರ್ಶ್ವಾಭ್ಯುದಯ. ಶಕಟಾಯನ ಅಮೋಘ ವೃತ್ತಿ ವ್ಯಾಕರಣ ಗ್ರಂಥ ಇದಾಗಿರುತ್ತೆ. ಸೊ ವಾಸ್ತುಶಿಲ್ಪ ಮತ್ತು ಕಲೆ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ಕಲ್ಲಿನಲ್ಲಿ ಕೆತ್ತಲಾದ ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ದೇವಾಲಯ ಇದಾಗಿರುತ್ತೆ. ಎಲಿಫೆಂಟಾ ಗುಹೆಗಳು ಮುಂಬೈ ಬಳಿ. ಇಲ್ಲಿರುವ ತ್ರಿಮೂರ್ತಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ವಿಗ್ರಹವು ವಿಶ್ವಪ್ರಸಿದ್ಧ ಶಿಲ್ಪಕಲೆಯಾಗಿದೆ. ನವಲಿಂಗ ದೇವಾಲಯ ಕುಕ್ಕನೂರು, ಧಾರವಾಡ ಅಥವಾ ಕೊಪ್ಪಳ ಭಾಗದಲ್ಲಿ ಶೈವ ವಾಸ್ತುಶಿಲ್ಪಕ್ಕೆ ಉದಾಹರಣೆ. ಸೊ ರಾಷ್ಟ್ರಕೂಟರ ಪತನ ಹೇಗಾಯಿತು? 3ನೇ ಕೃಷ್ಣ ನಂತರ ಬಂದ ಕೊನೆಯ ಅರಸನಾದ ಕೊಟ್ಟಿಗ ಮತ್ತು ಕರ್ಕ 2 ದುರ್ಬಲರಾಗಿದ್ದರು. ಕ್ರಿಸ್ತಶಕ 973ರಲ್ಲಿ ರಾಷ್ಟ್ರಕೂಟರ ಸಾಮಂತನಾಗಿದ್ದ ತೈಲಪ ಎರಡನೇ ತೈಲಪ ಕೊನೆಯ ದೊರೆ ಕರ್ಕನನ್ನು ಸೋಲಿಸಿ ರಾಷ್ಟ್ರಕೂಟರ ಆಳ್ವಿಕೆಯನ್ನು ಅಂತ್ಯಗೊಳಿಸಿ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಸೊ ಗೈಸ್, ಇಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ರಾಷ್ಟ್ರಕೂಟರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.